ನಾನು ಗಾಡಿ ಎತ್ಕೊಂಡು ಸೀದಾ ಹೊಂಟೆ ಹಂಪಿ ಉತ್ಸವಕ್ಕೆ. ಸಕ್ಕರೆಹಳ್ಳಿಯಿಂದ ಬೊಮ್ಮಳಿಗೆ ಹೋಗ್ಬೇಕಾರೆ ಇದೊಂದು ಚೆನ್ನಾಗಿ ಕಾಣ್ತು ಅಂತ ಈ ಮನೆ ಒಂದು ವಿಡಿಯೋ ಮಾಡ್ಕೊಂಡೆ. ಹಂಪಿ ಉತ್ಸವಕ್ಕೆ ಹೋಗೋ ಜೋಶಲ್ಲಿ ಗಾಡಿ ಭರ್ಜರಿ ಓಡ್ತಿತ್ತು. ಬೊಮ್ಮಳಿಗೆ ಹೋಗ್ತಿದ್ದಂಗೆ ಪ್ಲ್ಯಾನ್ ಚೇಂಜ್ ಆಯಿತು. ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಕಾರ್ ತಗೊಂಡು ಹೋಗೋಣ ಅಂತ ನೋಡಿದ್ವಿ. ಅಲ್ಲಿ ನಮ್ಮ ಫೋರ್ಡ್ ಕಾರ್ ಇತ್ತು. ಫೋರ್ಡ್ ಕಾರ್ ಎತ್ಕೊಂಡು ಹಂಪಿ ಉತ್ಸವಕ್ಕೆ ಹೊಂಟ್ವಿ. ಸೇಮ್ ಇದು ಕೀಲೆಸ್ಸು ಚೆನ್ನಾಗಿತ್ತು. ಫೋರ್ಡ್ ಗಾಡಿ ಫಸ್ಟ್ ಟೈಮ್ ಹೊಡಿತಾ ಇರೋದು, ಖುಷಿ ಬೇರೆ. ಲೈಟ್ ನೋಡಿ ಇಲ್ಲಿ ಕೊಟ್ಟಾನೆ, ಹೆಡ್ಲೈಟ್ ಆಫ್ ಇಲ್ಲಿ ಕೊಟ್ಟಾನೆ. ಅಯ್ಯ ಅಲ್ಲಿ ಪಪ್ಪನ ಹತ್ರ ಹೋಗಬಾರ್ದು, ಇಲ್ಲೇ ಕುತ್ಕೊಂಡು ನೋಡ. ಅಲ್ಲೇ ಕುಂದ್ರಬೇಕು ನೀನು. ಏನು ಕಾರ್ ಅಲ್ಲ? ಹೊಸಪೇಟೆ ಎಂಟ್ರೆನ್ಸ್ ಅಂಡರ್ಗ್ರೌಂಡ್ ಹೋಗ್ತಿದ್ದಂಗೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ನಿಂತ್ಕೊಂಡು. ಇದು ಹೊಸಪೇಟೆ ಇದರ ಹಂಪಿ ಉತ್ಸವದ ಬಗ್ಗೆ ಎಂಟ್ರೆನ್ಸ್ಗೆ ಈ ಥರ ಮಾಡಿದರೆ ಚೆನ್ನಾಗಿ ಈ ಉತ್ಸವ ಅದರ ನಿಂತ್ಕೊಂಡು ನಾವು ಒಂದು ಫೋಟೋ ಶೂಟ್ ಮಾಡ್ತೀವಿ. ಹೊಸಪೇಟೆ ಬಂದ ತಕ್ಷಣ ನೆನಪಾಗಿದ್ದು ನನ್ನ ಗಾಡಿಗೆ ಟೈರ್ ತೊಗೋಬೇಕಿತ್ತು, ಫ್ರಂಟ್ MRF. ಸೊ ಇಲ್ಲಿ ಹೋಗಿ ಫ್ರಂಟ್ ಟೈರ್ ಖರೀದಿ ಮಾಡಿದ್ವಿ. ಅಲ್ಲಿಗೆ ಸ್ವಲ್ಪ ದುಡ್ಡು ಉಳಿತು ಅಂದ್ಕೊಂಡೆ. ಇದು ನನ್ನ ಆ್ಯಕ್ಚುಲಿ ಇದಕ್ಕೆ ಹಾಕಿದ್ದು ರೇರ್ ಟೈರ್. ಇದು ಚೆನ್ನಾಗಿದೆ. ಬಿಲ್ ಮಾಡಿದರು, ತೊಗೊಂಡು ಸೀದಾ ನಮ್ಮ ಹಂಪಿ ಕಡೆ. ಹಂಪಿ ಉತ್ಸವದ ಸಲುವಾಗಿ ಪೂರ ಹೊಸಪೇಟೆ ಲೈಟ್ಗಳಿಂದ ಕಂಗೊಳಿಸ್ತಾ ಇತ್ತು. ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ನಾವು ಶ್ರೀ ಗುರು ಚಾಟ್ಸ್ ಅಂತ ಸೂಪರಾಗಿರುತ್ತೆ ಇಲ್ಲೆಲ್ಲ. ಇದು ಸಾಯಿಬಾಬಾ ಟೆಂಪಲಿಂದ ಮುಂದಕ್ಕೆ ಒಂದು ಅದೇ ರೋಡಲ್ಲಿ ಇರುತ್ತೆ, ಅಪೋಲೋ ಫಾರ್ಮಸಿ ಪಕ್ಕಕ್ಕೆ. ಚೆನ್ನಾಗಿದೆ, ಟೇಸ್ಟ್ ಮಾಡಿ ನೋಡಿರಿ ನೀವು ಒಂದ್ಸಲ ವಿಸಿಟ್. ಮುಂದೆ ಅದೇ ರೋಡಲ್ಲಿ ಹೋಗ್ಬೇಕಾದ್ರೆ ಆನಂದ್ ಸಿಂಗ್ ಅವ್ರ ಮನೆ ನೋಡೋಕ್ಕೆ. ಆನಂದ್ ಸಿಂಗ್ ಅವ್ರ ಮನೆ ಯಾವಾಗಲೂ ಹಂಪಿ ಉತ್ಸವ ಇದ್ದಂಗೆ ಇರುತ್ತೆ, ಫುಲ್ ಲೈಟ್ ಹಾಕ್ಕೊಂಡು ಭರ್ಜರಿಯಾಗಿರುತ್ತೆ. ನೋಡಿ ಹಂಪಿ ಉತ್ಸವಕ್ಕೆಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಹೌದಾ ನೋಡಲ್ಲಿ? ಹೌದು 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 ಹುಲಿಕ ಎಲ್ಲಾರ ಗಾಡಿ ಬಿಟ್ಟು ಓಡಬೇಕು. 10-12 ಆದ್ರೂ ಇಲ್ಲೇ 10 ಗಂಟೆ ಆದ್ರೂ ಇದು 10-12 ಆದರೂ ಇನ್ನೂ ಟ್ರಾಫಿಕ್ನಾಗ ಸಾಕತಿ. ನಾವೇನು ಹಂಪಿ ಉತ್ಸವ ನೋಡೋದಲ್ಲ. ನೋಡ್ರಿ ಈಗ 11 ಗಂಟೆ ಆದ್ರೂ ನಾವಿನ್ನೂ ಸ್ಟೇ ಬಿಟ್ಟಿಲ್ಲ. 5:15 ಬಿಟ್ಟು ಫುಲ್ ಆಫ್ ಟ್ರಾಫಿಕ್ ಇಲ್ಲ, ಇನ್ನೂ ಟ್ರಾಫಿಕ್ ಮುಗಿದಾಗಿಲ್ಲ. ಡಾರ್ಲಿಂಗ್ ಅಂತ ಕರೀತಾರೆ. ಯಾರು? ಡಾರ್ಲಿಂಗ್ ಕೃಷ್ಣ ಹಾಗೂ ವೆರಿ ಬ್ಯೂಟಿಫುಲ್ ಅಂಡ್ ವೆರಿ ಗಾರ್ಜಿಯಸ್ ಮೀರಾ. ಇಷ್ಟೆಲ್ಲ ಪರದಾಡ್ಕೊಂಡು ಸ್ಟೇಜ್ ಹತ್ರ ಹೋದರೆ ಸ್ಟೇಜ್ ಈ ಥರ ಕಾಣ್ತಾ ಇತ್ತು. ಅವಾಗ ಡಾರ್ಲಿಂಗ್ ಕೃಷ್ಣ ಎಂಟ್ರಿ ಆದರು. ಚೆನ್ನಾಗಿತ್ತು ನೋಡ್ಲಿಕ್ಕೆ. ಸ್ವಲ್ಪ ಬಹಳ ಖುಷಿ ಉತ್ಸವ ಅಂಡ್ ರಾಜೀವ್ ಅಂಡ್ ಸರ್ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಹಾಗೆ ಎಲ್ಲರೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಕೃಷ್ಣ ಅವ್ರು ಹೇಳಿದ್ರು ಅಂತ ನೀವು ಯಾರ್ಯಾರು ಪಕ್ಕದಲ್ಲಿ ಇರೋದೆಲ್ಲ. ವಾಪಸ್ ಬರುವಾಗ ಆ ಪವರ್ ಸ್ಟ್ಯಾಚು ಈ ಥರ ಅಲಂಕೃತವಾಗಿತ್ತು.